ಬಂಗಾರಪೇಟೆ ಸಮಾಜ ಸೇವೆ ಮಾಡುವುದು, ಪರಿಸರ ಸಂರಕ್ಷಿಸುವುದು, ಕನ್ನಡ ಭಾಷೆಯ ರಕ್ಷಣೆ, ಕನ್ನಡ ಸಾಹಿತ್ಯ, ಕಲೆ ಮತ್ತು ಸಂಸ್ಕೃತಿಯ ಬೆಳವಣಿಗೆ ಮಾಡುವುದು, ಹೊಸ ಪೀಳಿಗೆಗೆ ಕನ್ನಡದ ಅರಿವು ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆಯ ಬಂಗಾರಪೇಟೆ ತಾಲ್ಲೂಕು ಅಧ್ಯಕ್ಷ ಪ್ರವೀಣ್ ಕುಮಾರ್ ಪಿ ರವರು ತಿಳಿಸಿದರು. ಈ ಸಂದರ್ಭದಲ್ಲಿ ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆಯ ತಾಲ್ಲೂಕು ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಪಿ, ಪ್ರಸ್ತುತ ಭಾರತ ಮಾಸಪತ್ರಿಕೆ ಸಂಪಾದಕರಾದ ಅನಿಲ್ ಕುಮಾರ್ ಎಂ, ಕಾರ್ಯದರ್ಶಿಗಳಾದ ಮನೋಜ್, ಹರೀಶ್, ರಾಜರೆಡ್ಡಿ, ರಾಧಾ, ಕವಿತಾ, ಬಾಲಕೃಷ್ಣ, ಅನಿಲ್ ಕುಮಾರ್, ಸಂತೋಷ್, ಸುರೇಶ್, ದರ್ಶನ್, ಮನು, ರವಿ, ಗ್ರಾಮಸ್ಥರು ಮುಂತಾದವರು ಇದ್ದರು. ನೀವೇನ್ ನೋಡ್ತಾ ಇದ್ದೀರಾ, ಇವರೆಲ್ಲ ನಿಮ್ಮ ಮುಂದಿನ ನಾಯಕರು ಅಂತ. ಯಾಕಂದ್ರೆ ಯಾವಾಗ್ಲೂ ನಾವು ಕಾಯ್ತಾ ಇರ್ತೀವಿ ನಮ್ಮ ಸಮಸ್ಯೆಗೆ ಇನ್ಯಾರೋ ಬರಬೇಕು, ಪರಿಹಾರವನ್ನ ಕೊಡಬೇಕು ಅಂತೇಳಿ. ಆದ್ರೆ ನಮ್ಮ ಸಮಸ್ಯೆಗೆ ನಾವೇ ನಿಂತ್ಕೊಂಡು ಪರಿಹಾರವನ್ನ ಕಂಡುಕೋಬೇಕು ಅಂತಕ್ಕಂಥದ್ದು ಈಗಿನ ಯುವ ಪೀಳಿಗೆ ನಮ್ಗೆ ಮಾಡಿ ತೋರಿಸ್ತಾ ಇದೆ. ಇದನ್ನ ನೀವು ಖಂಡಿತವಾಗ್ಲೂ ನಿಮ್ಮ ಜೀವನಗಳಲ್ಲಿ ನೀವು ಅಳವಡಿಸಿಕೊಂಡಿದ್ದೆ ಆದ್ರೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದ ಹಾಗೆ ನೀವು ಕೂಡ ನಾಯಕರಾಗಿ ನಿಮ್ಮ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನ ಕಂಡುಕೊಳ್ಳೋ ರೀತಿಯಲ್ಲಿ ಮುನ್ನೋಡೋದಕ್ಕೆ ಇವರೆಲ್ಲರೂ ನಿಮಗೆ ಮಾರ್ಗದರ್ಶಕರಾಗಿರ್ತಾರೆ ಅಂತ ಹೇಳಿ ನಾನು ನಂಬುತ್ತಾ ಇದ್ದೀನಿ. ಈ ರೀತಿಯಾಗಿ ಪ್ರತಿ ಊರಿನಲ್ಲೂ, ತಾಲೂಕಿನಲ್ಲೂ, ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಇಂಥವರೆಲ್ಲ ಉಟ್ಕೊಂಡಾಗ ಏನಾಗತ್ತಪ್ಪ ಅಂದ್ರೆ ತನ್ನ ಸಮಸ್ಯೆಗಳಿಗೆ ತಾನು ಯಾವಾಗ ಪರಿಹಾರವನ್ನ ಕಂಡುಕೊಳ್ತೀವೋ ಆಗ ನಮಗೆ ದೊಡ್ಡ ನಾಯಕರ ಅಗತ್ಯ ಇರೋದಿಲ್ಲ. ನಾವು ಯಾವಾಗಲೂ ಕಾಯ್ತಾ ಇರ್ತೀವಿ, ಈ ರಸ್ತೆ ಸರಿ ಮಾಡೋದಕ್ಕೆ ನಮ್ಮ MLA ಬರಲಿಲ್ಲ, ಇನ್ನೊಂದು ಶಾಲೆ ಏನೋ ಬಿದ್ದೋಗಿದೆ ಅಥವಾ ರೂಪ್ ಹೋಗಿದೆ, ಟೈಲ್ಸ್ ಹಾಕೊಡ್ಬೇಕು, ನಮ್ಗೆ MP ಬಂದ್ರೇನೆ ಕೆಲಸ ಆಗುತ್ತೆ ಅಥವಾ ಜಿಲ್ಲಾ ಪಂಚಾಯತಿ ಅವರಿಂದನೇ ಈ ಕೆಲಸ ಆಗೋದು ಅಂತ ಹೇಳಿ ನಾವು ಭಾವಿಸ್ತಾ ಇರ್ತೀವಿ. ಆದ್ರೆ ನಮ್ಮ ಸಮಸ್ಯೆಗಳನ್ನ ನಾವು ಮುಂದೆ ಎದ್ದು ನಿಂತುಕೊಂಡು ಸಮಸ್ಯೆಯನ್ನ ಗುರುತಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋ ಮಾರ್ಗದಲ್ಲಿ ಯಾವಾಗ ಹೆಜ್ಜೆಯನ್ನು ಇಡ್ತೀವೋ ಅದು ಖಂಡಿತವಾಗ್ಲೂ ಆ ಸಮಸ್ಯೆಗೆ ಪರಿಹಾರವನ್ನು ತಂದುಕೊಡುತ್ತೆ ಅನ್ನೋದಕ್ಕೆ ಇವರೆಲ್ಲರೂ ಸಾಕ್ಷಿಯಾಗಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ನೀವೆಲ್ಲರೂ ಮುಂದೆ ಹೋಗ್ತಾ ನೀವು ಕೂಡ ಇದೇ ರೀತಿಯಾಗಿ ದೊಡ್ಡ ನಾಯಕರಾಗಿ ಬೆಳೆಯೋದಕ್ಕೆ ಮುಂದೆ ಇವರೇ ನಿಮ್ಗೆ ಸಾಕ್ಷಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ.